ಓಂ ಶ್ರೀ ಸಾಯಿನಾಥಾಯ ನಮಃ. ಇಂದಿನ ಸಂಚಿಕೆಯಲ್ಲಿ ಸಾಯಿಬಾಬಾರವರು ಏಕೆ ವಿನಾಕಾರಣ ಭಕ್ತರು ಏಕೆ ಕಲಹ ಮಾಡಬೇಕು ಅನ್ನುವಂಥ ಒಂದು ದೃಷ್ಟಿಯಲ್ಲಿ ಅನೇಕ ಬಾರಿ ಹೇಳಿದ್ದರು. ಮತ್ತು ಯಾರಾದರೂ ನಿಮಗೆ ಅಹಿತ ಮಾಡಿದರೆ ತಿರುಗಿ ಅಹಿತ ಮಾಡಲು ಹೋಗಬೇಡಿ, ಬೇರೆಯವರಿಗೆ ಏನಾದರೂ ನಿಮಗೆ ಮಾಡಬೇಕು ಎಂದೆನಿಸಿದರೆ ಒಳ್ಳೆಯದನ್ನು ಮಾಡಿ ಎನ್ನುತ್ತಿದ್ದರು. ಆ ದೃಷ್ಟಿಯಲ್ಲಿ ಅವರು ಅದನ್ನು ಈ ಶ್ರೀರಾಮ ರಹಿಮ ಇಬ್ಬರೂ ಒಂದೇ ಎಂದು ಹೇಳುತ್ತಿದ್ದರು. ಮತ್ತು ಕೆಲವರಿಗೆ ಶ್ರೀರಾಮ್ ಜಯರಾಮ್ ಶ್ರೀರಾಮ್ ಜಯರಾಮ್ ಅಂತ ಉಪದೇಶವನ್ನು ಮಂತ್ರವನ್ನು ಕಿವಿಯಲ್ಲಿ ಹೇಳಿ ಇದನ್ನು ನೀವು ಜಪ ಮಾಡ್ತಾ ಕೂಡಬೇಕು ಅಂತ ಹೇಳ್ತಿದ್ದರು. ಆದರೆ ಇನ್ನೂ ಕೆಲವರು ಎದುರಿಗೆ ಅಲ್ಲಾ ಮಾಲೀಕ್ ಅಂತ ಹೇಳ್ತಿದ್ದರು. ಎಲ್ಲ ಧರ್ಮದವರು ಕೂಡಿ ನಡೆಯಬೇಕು ಅನ್ನೋ ದೃಷ್ಟಿಯಿಂದ ಅವರು ಮತ್ತು ಅವರ ಶಿಷ್ಯನ ಬಳಗ ಸೇರಿ ಅವತ್ತು ಅದನ್ನು ರಾಮನಾಮ ಎಂದು ಉರುಸು ಮತ್ತು ಈ ರಾಮನವಮಿ ಎರಡೂ ಒಂದೇ ದಿನ ನಡೆಯುವ ಥರ ಅದನ್ನು ನಡೆಸಿಕೊಂಡು ಬಂದಿದ್ದು ಇವತ್ತು ನಡೀತಾ ಇದೆ ಅನ್ನುವಂಥದ್ದು. ಅಂತಂದ್ರೆ ಸದ್ಗುರು ಸಾಯಿಬಾಬಾರವರ ಲೀಲೆಗಳು ಹೇಳ್ತಾ ಹೋದರೆ ಅಪಾರ. ಅವುಗಳಲ್ಲಿ ಕೆಲವೊಂದನ್ನು ಮಾತ್ರ ನಾವು ಇಲ್ಲಿ ಹೇಳಲು ಇಚ್ಛಿಸುತ್ತೇವೆ. ಶಿರಡಿಯಲ್ಲಿ ಒಬ್ಬ ವಿಚಿತ್ರ ಮನುಷ್ಯ ನಾನಾವಲ್ಲಿ ಅನ್ನುವಂಥ ಒಬ್ಬ ಫಕೀರ್ ಸಾಹೇಬ್ ಇದ್ದರು. ಆ ಫಕೀರ್ ಸಾಹೇಬರು ಅಲ್ಲಿ ಮಸೀದಿಯಲ್ಲಿ ಕುಳಿತಾಗ ಬರ್ತಿದ್ರು. ಬಂದು ನೆಲೆ ಮಾಡಿಕೊಂಡು ಮತ್ತೇನಪ್ಪ ಅಂತಂದರೆ ಸಾಯಿಬಾಬಾರವ್ರಿಗೆ ನೀನು ಅಲ್ಲಿ ಕುಂತಿಯಲ್ಲಪ್ಪ ಅದು ಆಸನದಿಂದ ಈ ಕಡೆ ಎದ್ದು ನಾ ಕೊಡ್ತೇನೆ ಅಂತಂದರೆ ಸಾಯಿಬಾಬಾರು ನಗುತ್ತಾನೆ ಅವನಿಗೆ ಆಸನವನ್ನು ಬಿಟ್ಟುಕೊಟ್ಟು ಎದ್ದು ಬಿಟ್ಟು ಬಂದುಬಿಟ್ರು. ಬಟ್ ಅವಾಗ ಏನಾಯಿತು ಅಂತಂತಂದ್ರೆ ಅದನ್ನು ಎಲ್ಲರೂ ನೋಡಿ ಅಜ್ಜ ಈ ಸಾಯಿಬಾಬಾರು ಈ ರೀತಿ ಯಾಕೆ ನಡ್ಕೊತಾರೆ, ಅವ್ರಿಗೆ ಅಷ್ಟು ಯಾಕೆ ಸಪೋರ್ಟ್ ಮಾಡ್ತಾರೆ ಅಂತ ತಿಳಿದುಕೊಂಡಿದ್ರು. ಆದರೆ ಅಲ್ಲಿ ಏನಾಯಿತು ಅಂತಂದ್ರೆ ಅದು ಒಂದು ಥರ ಸೊಕ್ಕಿನಿಂದ ಅವನು ಮಾತಾಡಿದಂಥ ಪರಿಸ್ಥಿತಿಗೆ ಅವನಿಗೆ ಅಲ್ಲಿ ಆಸನದಲ್ಲಿ ಕುಂತ್ಕೊಂಡ ಮೇಲೆ ಅಲ್ಲಿ ಕೂಡೋಕ್ಕಾಗಲಿಲ್ಲ. ಬೇಡ ಅಂತಂದು ಅವನಿಗೆ ಅಲ್ಲಿ ಕೂಡ್ಲಿಕ್ಕಾಗಲಿಲ್ಲ. ಸಾಯಿಬಾಬಾರವ್ರಿಗೆ ತಪ್ಪಾತ್ರಿ ನಾನು ಇಲ್ಲಿ ಕುಂತಿದ್ದು ಅಂತಂದು ಎದ್ದು ಬಂದು ಹೊಳ್ಳಿ ಮತ್ತೆ ನಮಸ್ಕರಿಸಿ ಹೋಗ್ಬಿಟ್ಟ. ಅಂಥ ಒಂದು ನಾನು ಪರಮ ಭಕ್ತನಾಗಿ ಉಳಿತೀನಿ, ಇಡೀ ಜೀವನವನ್ನೇ ಅಲ್ಲೇ ತೆಗೆದಾನೆ. ಮೊದಲು ಒಂದು ಸರಿ ಆ ಥರ ತಪ್ಪು ಮಾಡಿಬಿಡ್ತಾನವ, ಅದಕ್ಕೆ ಪಶ್ಚಾತ್ತಾಪವಾಗಿ ಅವ್ರ ಶಿಷ್ಯ ಆಗಿರ್ತಾನೆ. ಇನ್ನೂ ಒಂದು ಮಾತು ಹೇಳ್ಬೇಕಂತಂದರೆ ಸಾಯಿಬಾಬಾರು ತಮ್ಮ ಭಕ್ತರಿಗೆ ಯೋಗಾಸನ ಆಗಲಿ ಇಂಥವು ಮಂತ್ರ ಉಪದೇಶ ಯಂತ್ರೋಪದೇಶ ಏನು ಹೇಳಿಲ್ಲ. ಶ್ರೀರಾಮ್ ಜಯರಾಮ್ ಹೇಳಂತ ಕೆಲವ್ರಿಗೆ ಹೇಳಿದರು. ಅವರ ಪರಮ ಶಿಷ್ಯ ಆದಂಥ ಅವರು ಸೇವೆ ಮಾಡಿದಂಥ ಹೆಣ್ಮಗಳಿಗೆ ಅಜ್ಜಿ ನಂತರ ಈಗ ಏನಪ್ಪ ಅಂತಂತಂದ್ರೆ ಅಲ್ಲಾ ಮಾಲೀಕ್ ಅಂತಿದ್ರು. ನಂತರ ಸಾಯಿ ಅಂತ ಅವರು ಯಾವಾಗಲೂ ಅದನ್ನು ಉಚ್ಚಾರ ಮಾಡ್ತಿದ್ದರು, ಹೇಳ್ತಿದ್ರು. ನೀವು ಯಾವುದಾದ್ರೂ ಕೆಲಸ ಮಾಡ್ತಿದ್ರೆ ನೀವು ಸಾಯಿನಾಥನ ನೆನೆಸ್ರಿ, ಸಾಯಿಬಾಬಾ ಸಾಯಿ ಅನ್ನುವಂಥ ಒಂದು ಮಂತ್ರವನ್ನು ನಾಮ ಜಪವನ್ನು ಮಾಡಿರಿ ಅಂತ ಅವರು ಹೇಳಿದರು. ಯಾವುದಾದ್ರೂ ಒಂದು ಕೆಲಸ ಮಾಡಬೇಕಾದ್ರೆ ನೀವು ಸಾಯಿನಾಥನ ನೆನೆಸ್ಕೊಂಡು ಕೆಲಸ ಮಾಡಿರಿ, ನಿಮ್ಮ ಕೆಲಸ ಸರಿ ಆಗ್ತದೆ. ಪರಮಾತ್ಮನನ್ನೇ ಚಂಚಲ ಚಿತ್ತದಿಂದ ಧ್ಯಾನಿಸಿದರೆ ಈ ಸಂಸಾರ ಸಾಗರವನ್ನು ದಾಟಬಹುದು ಅನ್ನುವಂಥ ಒಂದು ಮೂಲ ಮಂತ್ರವನ್ನು ಭಕ್ತರಿಗೆ ಅವರು ಹೇಳಿಕೊಟ್ಟಿದ್ದಂತೂ ಸರಿ. ಇಲ್ಲಿ ಏನಾಗ್ತದೆ ಅಂತಂದ್ರೆ ಅವ್ರ ಮೇಲೆ ನಂಬಿಕೆ ಇಟ್ಟು ಅವ್ರು ಹೇಳಿದಂಥ ಮಾತನ್ನು ನಡೆಸಿಕೊಂಡವ್ರಿಗೆ ಅವ್ರು ಹೇಳಿದಂಥ ಇದನ್ನು ನಾಮವನ್ನು ಜಪವನ್ನು ಮಾಡಿದಾಗ ಅವ್ರು ಹೇಳಿದ ಥರ ನಡ್ಕೊಂಡಾಗ ಮಾತ್ರ ಅದು ಸಕ್ಸಸ್ ಆಗ್ತದೆ. ಅಲ್ಲಿ ಏನು ಕೆಲವರು ಅವ್ರ ಮೇಲೆ ಬಹಳ ಅಪಾರವಾದಂಥ ಒಂದು ನಂಬಿಕೆ ಇಟ್ಟಿದ್ರು. ಅವರಿಗೆ ಅದೆಲ್ಲ ನಿಜ ಆಗಿದೆ. ಕೆಲವರಿಗೆ ಅದು ಆಗಲಿಕ್ಕಿಲ್ಲ. ಅಲ್ಲಿ ಏನಂತಂದ್ರೆ ಒಂದು ಪರಿಸ್ಥಿತಿಯಲ್ಲಿ ಬ್ರಹ್ಮನಿಗೆ 2 ರೂಪ ಇರ್ತಾವಂತೆ. ಏನ್ರಿ, ನಿರ್ಗುಣ ಮತ್ತು ಸಗುಣ ನಿರ್ಗುಣ ಅಂತಂದ್ರೆ ನಿರ್ಗುಣ ಅಂದ್ರೆ ಮೂರ್ತಿ ಪೂಜೆ ಇರ್ತದೆ. ಸಗುಣ ಅಂತಂದ್ರೆ ಇಲ್ಲಿ ಏನಪ್ಪ ಅಂತಂದರೆ ಈ ಗೀತೆಯಲ್ಲಿ ಹೇಳಿರುವಂಥ ಪ್ರಕಾರ ಬ್ರಹ್ಮನ ಪೂಜೆ ಸುಲಭವಾಗಿ ಮತ್ತು ಯೋಗ್ಯವಾದದ್ದು. ಮನುಷ್ಯನಿಗೆ ಒಂದು ರೂಪ ಇರ್ತದೆ ಏನ್ರಿ, ಅವರು ದೇವರ ಸಗುಣ ರೂಪವನ್ನು ಏನು ಮಾಡ್ತಾರೆ, ಬೇಗ ಇಚ್ಛೆ ಪಡ್ತಾರೆ. ಅದಕ್ಕಾಗಿ ಸಾಯಿಬಾಬಾರಿಗೆ ಅವ್ರಿಗೆ ಯಾಕೆ ದೇವ್ರು ಅನ್ಬೇಕು ಅನ್ನೋರು ಕೆಲವ್ರು ಇರ್ತಾರೆ. ಬಟ್ ಅವರು ದೇವ್ರಂತೇಳಿ ಪೂಜಿಸ್ತಾರೆ. ಅವರವರ ಕುಲ ಗುರುಗಳನ್ನು ದೇವರಂತ ಪೂಜಿಸ್ತಾರೆ ಬೇಗ. ನಂತರ 2ನೇದಾಗಿ ಮೂರ್ತಿ ಪೂಜೆಯಲ್ಲಿ ಸ್ವಲ್ಪ ನಿಧಾನಗತಿಯಲ್ಲಿ ನಂಬ್ತಾರಂತ ಒಂದು ಪ್ರತೀತಿ ಇದೆ. ನಮ್ಮ ಮನುಷ್ಯನಾದವನು ಮನುಷ್ಯನೇ ದೇವರಂತ ಒಪ್ಕೊಳ್ಳೋದು ಸ್ವಲ್ಪ ಬೇಗ ಆಗುತ್ತೆ. ಸಾಯಿಬಾಬಾರು ಹಣೆಗೆ ಗಂಧ ಅದು ಇದು ಏನು ಹಚ್ಚಿಸ್ಕೊತಿದ್ದಿಲ್ಲ. ಬಟ್ ಬರ್ತಾ ಏನಾಯ್ತು ಅಂತಂದ್ರೆ ಅನೇಕ ಥರದ ಭಕ್ತರು ಬರತ್ತಾರ. ಕೆಲವರು ಭಕ್ತರು ಪಂಚೆ ತಂದು ಕೊಡೋರು, ಕೆಲವರು ಒಂದು ಶಾಲ್ ತಂದು ಕೊಡೋರು, ಕೆಲವರು ಅವ್ರನ್ನ ಮಾಲೆ ಹೂವಿನ ಮಾಲೆ ಹಾಕೋರು, ಕೆಲವರು
ಒಂದು ಸರಿ ಏನಾಯ್ತಂತಂದ್ರೆ ಡಾಕ್ಟರ್ ಪಂಡಿತ ಅನ್ನುವಂಥವ್ರು ಅವರು ದಾದಾ ಭಟ್ ಅವರ ತಟ್ಟೆಯಲ್ಲಿದ್ದಂಥ ಗಂಧವನ್ನು ತೆಗೆದುಕೊಂಡು ಬಾಬಾರವ್ರ ಹಣೆಗೆ ತ್ರಿಪುಂಡವನ್ನು ಎಳೆದ್ಬಿಡ್ತಾರೆ. ಹಿಂಗೆ 3 ನಾಮ ಹೇಳ್ದಂಗೆ. ಆವಾಗ ಸುಮ್ಮನೆ ಇದ್ದುಬಿಡ್ತಾರೆ ಇವರು. ಯಾಕಂತಂದ್ರೆ ಏನು ಅಪ್ಪವರು ಯಾಕೋ ಏನು ಅನ್ನಲಿಲ್ಲಲ್ಲ ಅಂಥೇಳಿ ಭಾಳ ಕ್ಲೋಸ್ ಇದ್ದವರು ಅವರು ಶಿಷ್ಯರು ಶ್ಯಾಮ್ ಅವರು ಅಂದಾಗ ಇಲ್ಲ ಅವರು ತಮ್ಮ ಕುಲಗುರು ಅಂಥೇಳಿ ತಿಳ್ಕೊಂಡು ನಾನು ಗಂಧ ಹಚ್ಚಿಬಿಟ್ರು, ನಾನು ಹೆಂಗೆ ಬೇಡ ಅನ್ನಲಿ ಅಂತಾರೆ. ಆವಾಗ ಅವ್ರನ್ನ ಕೇಳಿದ್ರೆ ಹೌದು ನಾನು ನನ್ನ ಕುಲಗುರು ಅಂತಂದು ತಿಳ್ಕೊಂಡು ಬಂದ ತಕ್ಷಣ ಬಡ ತೊಗೊಂಡು ನಾಮ ಇಟ್ಟುಬಿಟ್ಟೆ ನಾನು ಅಂತೇಳಿ ಅವರು ಅಂತಾರೆ. ಹಿಂಗಾಗಿ ಇಂಥ ಒಂದು ಆತ್ಮಜ್ಞಾನವನ್ನು ಅವರು ಪಡೆದಿದ್ದರು. ಭಾಳ ಏನಪ್ಪ ಅಂತಂದ್ರೆ ಅನೇಕ ಸಾರಿ ಅವರು ಕೆಲವರು ಸರಿ ಬೈತಿದ್ರು. ಅದಕ್ಕೆ ಬೈತಾರೆ ಅಂತೇಳಿ ಎಲ್ಲರೂ ವೇಟ್ ಮಾಡ್ತಿರ್ಬೇಕಾದ್ರೆ ಅವ್ರು ಬೈಲಿಲ್ಲ. ಕೆಲವು ಸರಿ ಕೋಪ ಮಾಡ್ಕೊತಿದ್ರು, ಕೆಲವು ಸರಿ ತಾಯಿ ಮಕ್ಕಳನ್ನ ಹೆಂಗೆ ಪ್ರೀತಿ ಮಾಡ್ತಾವೆ ಹಂಗೆ ಪ್ರೀತಿ ಮಾಡ್ತಿದ್ರು. ಕೆಲವು ಸರಿ ಒಂದೇ ಸರಿ ಒಪ್ಪಿಗೆ ಕೊಟ್ಬಿಡ್ತಿದ್ರು. ಯಾರಾದರೂ ಭೇಟಿಗೆ ಬಂದಾಗ ಅಲ್ಲಿ ಶ್ಯಾಮ್ ಅಂತ ಇರ್ತಿದ್ರಲ್ಲ ಅವ್ರಿಗೆ ಹೋಗಿ ಹೇಳೋರು ಇಂಥವ್ರು ಬಂದಾರ ಭೇಟಿ ಆಗ್ಬೇಕು. ಒಬ್ಬರು ಮಕ್ಕ ಮದೀನಕ್ಕೆ ಹೋಗಿ ಬಂದಾರ, ಅವ್ರು ಭಾಳ ದೊಡ್ಡ ಮನುಷ್ಯರು, ಅವ್ರು ಹಾಜಿ ಸಿದಿಕ್ ಪಾಳ್ಕೆ ಅವ್ರು ಅದಾರ, ಅವ್ರನ್ನ ಭೇಟಿ ಮಾಡಿಸ್ಬೇಕು ಅಂತ ಶ್ಯಾಮ್ ಅವ್ರಿಗೆ ಹೇಳಿದ್ರೆ ಅವ್ರು ಹೋಗಿ ಕೇಳ್ತಾರೆ. ಅವರು ದೊಡ್ಡವರು ಸಣ್ಣವರು ನನಗೇನು ಗೊತ್ತಿಲ್ಲಪ್ಪ, ಯಾಕೆ ಲೇಟ್ ಮಾಡ್ತೀವಿ, ಯಾಕೆ ಅವ್ರನ್ನ ಹೊರಗೆ ನಿಲ್ಲಿಸಿ ಅಂತೀರಲ್ಲ, ಏನು ಮಾಡೋಕ್ಕಾಗ್ತದೆ, ದೇವ್ರು ಬಾ ಅಂತ ಹೇಳ್ಬೇಕಲ್ಲ, ನನ್ನ ಮನಸ್ಸಿಗೆ ಬರ್ಬೇಕಲ್ಲ, ನಾನು ಹೇಳ್ಬೇಕಲ್ಲ ಅನ್ನುವಂಥ ಒಂದು ಪ್ರಶ್ನೆ ಕೇಳ್ತಾರೆ. ಅದೇ ರೀತಿ ಮತ್ತು ಸ್ವಲ್ಪ ಹೊತ್ತಾದಮೇಲೆ ಅವರನ್ನು ಮತ್ತೆ ಕರೆದು ಅಷ್ಟೇ ಸಿಟ್ಟಿಗೆದ್ದಿದ್ರು. ನಂತರ ಅಷ್ಟೇ ಅವನಿಗೆ ಏನೈತಿ ಪ್ರೀತಿಯಿಂದ ಬರಮಾಡಿಕೊಂಡು ಅವನಿಗೆ ಆಶೀರ್ವಾದ ಮಾಡ್ತಾರೆ. ಇದೇ ರೀತಿ ಪ್ರತಿನಿತ್ಯನೂ ನಡೀತಾ ಇರ್ಬೇಕಾದ್ರೆ ಏನು ಮಾಡ್ತಾರೆ ಅಂತಂದ್ರೆ ಸಣ್ಣ ಪವಾಡಗಳು ಹಾಗೆ ಆಗ್ತಿರ್ತಾವೆ. ಏನು ಒಂದು ಪವಾಡ ಅಂದ್ರೆ ಒಂದು ಸರಿ ಭಾರಿ ಬಿರುಗಾಳಿ ಎದಿರ್ತದೆ. ಬಿರುಗಾಳಿ, ಗಾಳಿ, ಮಳೆ, ಈಗೆಲ್ಲ ಚಂಡಮಾರುತ ಅಂತಾರೆ. ಅವಾಗಿನ ಜನಕ್ಕೆ ಏನು ಗೊತ್ತಿಲ್ಲ, ಏನೋ ಬಂದುಬಿಡ್ತದೆ ಅಂತೇಳಿ. ಅಪ್ಪವ್ರು ಏನಾದರೂ ಶಾಂತ ಮಾಡಿರಿ ಅಂತೇಳಿ ಅವರು ಅದನ್ನು ಟೈಮ್ದೊಳಗೆ ಹೊರಗೆ ಬರ್ತಾರೆ. ಹೊರಗೆ ಬಂದು ನೋಡಿ ಮಸೀದಿ ಅಂತ ಬಿರುಗಾಳಿ ನಿನ್ನ ಕೋಪವನ್ನು ತ್ಯಜಿಸಿ ಶಾಂತನಾಗು ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಕೈ ಮುಗಿದು ಶಾಂತ ಆಗಪ್ಪ ಮಳೆರಾಯ, ಶಾಂತ ಆಗಪ್ಪ, ನೀನೇನು ಬಿರುಗಾಳಿಯ ಸಮೇತ ಹಿಂಗೆ ಬಂದ್ರೆ ಜನ ಹೆಂಗೆ ತಡಿಬೇಕು, ಶಾಂತ ಆಗಪ್ಪ ಅಂತೇಳಿ ಅಂತಾರೆ. ತನ್ನ ಆಡು ಭಾಷೆ ಒಳಗೆ ಹೊರಗೆ ಮಸೀದಿ ಒಳಗೆ ಬಂದು ನಿಂತಂದ್ರೆ ಜನ ಎಲ್ಲ ಇವ್ರ ಹಿಂದೆ ನಿಂತಿರ್ತಾರೆ. ಅಂದು ಒಳಗೆ ಹೋಗ್ತಾರೆ. 5 ನಿಮಿಷಕ್ಕೆ ಅದು ಬಿರುಗಾಳಿ ಜೊತೆಗೆ ಮಳೆ ಬರುವಂಥದ್ದು ನಿಂತಾಗ ಎಲ್ಲರಿಗೂ ಇವರು ಪವಾಡ ಪುರುಷದರ ಅಂತ ಗೊತ್ತಾದ. ಇಂಥವು ಅನೇಕ ಪವಾಡಗಳು ನಡೀತಾನೆ ಇರ್ತಾವೆ. ಒಂದು ಸರಿ ಮಸೀದಿಯಲ್ಲಿ ಅಗ್ನಿಯಲ್ಲಿ ಯಾವಾಗಲೂ ಅಗ್ನಿ ಉರಿತಿತ್ತು. ಆ ಧ್ವನಿ ಏನೈತಲ್ಲ ಹಂಗೆ ಉರಿತಾ ಸಾಕಷ್ಟು ಒಂದೇ ಸರಿ ಹತ್ಕೊಂಡ್ಬಿಡ್ತದೆ. ಅಂಥ ದೊಡ್ಡ ಉರಿ ಎದ್ದು ಬಿಡ್ತದೆ. ಅಂಥ ಬೆಂಕಿ ಎದ್ದಾಗ ಅವ್ರ ಕೈ ಒಳಗೆ ಒಂದು ಇದು ಇರ್ತೈತೆ, ಹುಕ್ಕಾಶಿ ಎತ್ತಿದ್ರಲ್ಲ ಅದರದ್ದು ಸಟ್ಕ, ಅದನ್ನು ನೆಲಕ್ಕೆ ಹೊಡಿತಾರೆ. ಕಟ್ಟಿಗೆ ಕಂಬ ಇರ್ತೈತೆ, ಕಂಬಕ್ಕೆ ನೆಲಕ್ಕೆ ಅಥವಾ ಕಂಬಕ್ಕೆ ಅಂತ ಬರೆದಿದ್ದಾರೆ ಬುಕ್ಕಿನಲ್ಲಿ. ಕಂಬಕ್ಕೆ ಇಳಿ ಮುಖ ಶಾಂತನಾಗಪ್ಪ ಅಂತಂದ್ರೆ ಆ ಬೆಂಕಿ ತಣ್ಣಗಾಗಿಬಿಡ್ತೈತೆ. ಕ್ಷಣಾರ್ಧದಲ್ಲಿ 1 ನಿಮಿಷ 2 ನಿಮಿಷ ಅಷ್ಟೇ. ಅಂಥ ಒಂದು ಪರಿಸ್ಥಿತಿ ಒಳಗೆ ಇಂಥವು ಅವರು ಪವಾಡ ಮಾಡಿದ್ದನ್ನು ಹೇಳ್ಕೊಂಡು ಮಾಡಿಲ್ಲ, ಪರಿಸ್ಥಿತಿಗೆ ತಕ್ಕಂಗೆ ಮಾಡ್ಯಾರ. ಬಟ್ ಜನ ಅವನ್ನೆಲ್ಲ ತಿಳ್ಕೊಂಡು ಭಕ್ತರು ಶಿಷ್ಯರು ಅವರಿಗೆಲ್ಲ ಒಬ್ಬರಿಂದ ಒಬ್ಬರಿಗೆ ಹೇಳ್ಕೊಂಡು ಹೋಗಿ ಅವರ ಪವಾಡ ಪುರುಷರದಾರ ಅನ್ನೋದು ಎಲ್ಲರಿಗೂ ತಿಳಿದು ಬಂದು ಎಲ್ಲರೂ ಅವರಲ್ಲಿ ಬಂದು ಅವರು ಉಪದೇಶ ಹೇಳಿದ್ದನ್ನು ನಡ್ಕೊಂಡು ಸಾಕಷ್ಟು ಜನ ತಮ್ಮ ಮನೆಯೊಳಗೆ ಏನೇ ಕೆಲಸ ಮಾಡಿದ್ರು ಅವ್ರಿಗೆ ಹೋಗಿ ಭೇಟಿಯಾಗಿ ನಮಸ್ಕಾರ ಮಾಡಿ ಬಂದು ಸಕ್ಸಸ್ ಆಗಿ ಅವತ್ತಿನಿಂದ ಇವತ್ತಿವರೆಗೂ ಅವರು ಕಾಯಂ ಭಕ್ತರಾಗಿ ಉಳಿದಾರ. ಮತ್ತು ಅವ್ರಲ್ಲಿಂದ ಸಾಕಷ್ಟು ಉಪದೇಶ ತಿಳ್ಕೊಂಡು ಅವರು ಆ ಥರ ನಡ್ಕೊಂಡು ಅವ್ರ ಮನೆಯೆಲ್ಲ ಉದ್ಧಾರ ಆಗಿದಾವೆ. ಯಾಕೆ ಹೇಳ್ತೀವಿ ಅಂತಂದ್ರೆ ಸಂತರನ್ನವರು ಈ ಕಲಿಯುಗದೊಳಗೆ ಸಂತರನ್ನವರು ಹುಟ್ಟಿಬಿಡ್ತಾರೆ. ಸಂತರನ್ನವ್ರ ಮುಖಾಂತರ ಇದನ್ನು ಸರಿಪಡಿಸ್ಬೇಕು. ಇಲ್ಲಿಲ್ಲ ಅಂತಂದ್ರೆ ಹಿಂದಕ್ಕಿನ ಕಾಲದೊಳಗೆ ಅವರೆಲ್ಲ ದೇವಮಾನವರು ಈ ಅವತ್ತಿನ ಕಾಲಕ್ಕೂ ಕಷ್ಟಗಳನ್ನು ಕೊಡೋರು ಇದ್ದರು. ಪರಮೇಶ್ವರಿಗೆ, ಪಾರ್ವತಿಗೆ, ವಿಷ್ಣುಗೆ ಎಲ್ಲರಿಗೂ ಬ್ರಹ್ಮಗೂ ಬಿಟ್ಟಿಲ್ಲ ಅಂತ ಕಾಡುವಂಥ ರಾಕ್ಷಸರಿದ್ದರು. ಅವರನ್ನು ಅವತ್ತಿನ ದಿವಸದೊಳಗೆ ಅವರು ಸಂಹಾರ ಮಾಡಲಿಕ್ಕಾಗಿ ಹುಟ್ಟಿದರು. ಅನೇಕ ಅವತಾರಗಳಲ್ಲಿ 10 ಅವತಾರಗಳಲ್ಲಿ ವೀರಭದ್ರೇಶ್ವರ ಅವತಾರ, ನರಸಿಂಹ ಅವತಾರ ಅಂತೇಳಿ ಅನೇಕ ಅವತಾರಗಳನ್ನು ಎತ್ತಿ ಬಂದು ವಿಷ್ಣು, ಶ್ರೀನಿವಾಸ, ವೆಂಕಟೇಶ ಎಲ್ಲ ದೇವರು ಅದನ್ನೆಲ್ಲ ಕಾಪಾಡಿದ್ದಾರೆ ಅವತ್ತಿನ ಕಾಲದೊಳಗೆ. ಆ ಒಂದು ಅದು ಆ ಕಾಲನೇ ಬೇರೆ. ಈ ಕಾಲಯುಗದಲ್ಲಿ ಸಂತರೇ ಬೇಕು. ಸಂತರನ್ನು ನೀವು ದೇವರಂತ ನಂಬಿ ವಿಶ್ವಾಸ ಬಿಟ್ಟು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋದ್ರೆ ನಿಮ್ಮ ಆಗು ಹೋಗುಗಳು ಎಲ್ಲ ಸರಿ ಹೋಗಿ ಮತ್ತು ಕಷ್ಟ ನಷ್ಟಗಳಿಂದ ನೀವು ಪಾರಾಗಿ ಬರೋದರಲ್ಲಿ ವಿಷಯ ಇಲ್ಲ. 5 ಅವನ ಪುಸ್ತಕದಲ್ಲಿದ್ದ ಓದಿ ನಮಗೂ ತಿಳಿದಿದ್ದು ಅದನ್ನು ನಿಮಗೆ ನಾವು ತಿಳಿಸ್ತಾ ಇದ್ವಿ. ಒಂದು ಸಾರಿ ಕಾಕಾ ಮಾಜೇನಿಯವರು ಮುಂಬೈಯಿಂದ ಶಿರ್ಡಿಗೆ ಹೊರಟಿರ್ತಾರೆ. ಹಿಂಗೆ ಒಂದು ಸಮಾರಂಭದ ನಾವು ಹೋಗಲೇಬೇಕು ಅಂತೇಳಿ ಅಪ್ನಿಗೆ ಕೊಡ್ತಾರೋ ಇಲ್ಲ ಅನ್ನುವಂಥ ದೃಷ್ಟಿಯಿಂದ ಇಲ್ಲ ನಾನು ಹೊರಡಬೇಕು ಅಂತಾರೆ. ಆವಾಗ ಆಯಿತು ನಾಳೆ ಹೊರಟೇ ಬಿಡು ಅಂತ ಹೇಳ್ಬಿಡ್ತಾರೆ. ಯಾಕಂದ್ರೆ ಬಾಬಾರವರು ಏನಾದರೂ ಒಂದು ವಿಚಾರ ಹೇಳಿದರು ಅಂದ್ರೆ ಅಗದಿ ಅಷ್ಟು ಅರ್ಜೆಂಟ್ ಇತ್ತು, ಅವ್ರನ್ನ ಇಲ್ಲಿ ಕಾಯ್ತಿದ್ರು.
ನಾಸಿಕದ ವಕೀಲರು ಮತ್ತೊಂದು ಸಲ ನಾಸಿಕದ ವಕೀಲರು ಅಪ್ಪಾಜಿ ಕೇಳ್ತಾರೆ, ಇಲ್ಲ ಹೋಗಲೇಬೇಕು ಅಂತೇಳಿ. ಆಯಿತು ಹೋಗಬೇಕು ಅಂತಂತೆಲ್ಲ ಹೋಗಬೇಡ, ಇಲ್ಲೇ ಇರು, ಏನಾಗಲ್ಲ ಅಂತಂದ್ರೆ ಮತ್ತು ಮರುದಿವಸ ಅಲ್ಲಿಂದ ಪತ್ರ ಅಂತಂತ, ಇಲ್ಲ ಅಲ್ಲಿಂದ ರೋಗ ಪೀಡಿತರಾಗಿ ನ್ಯಾಯಾಧೀಶರು ರಜೆ ಹಾಕಿದ್ದರಿಂದ ಮೊಕದ್ದಮೆ ಮುಂದೆ ಹೋಗೈತೆ, ನೀವು ಬರೋದು ಇಲ್ಲ ಅಂದ್ರೆ ನಡೀತದೆ ಅಂತಂದ್ರೆ ನೋಡಿರಿ ಮೊದಲು ಗೊತ್ತಾಗಿಬಿಟ್ಟೈತೆ ಸಾಯಿಬಾಬಾರು ಹೋಗಬೇಡ ಏನಾಗಲ್ಲ ಅಂತಷ್ಟೊತ್ತಿಗೆ ಅದು ಮುದ್ದಕ್ಕೆ ಮುಂದೆ ಹೋಗ್ಬಿಟ್ಟೈತೆ. ಇಂಥ ಒಂದಷ್ಟು ಅನೇಕ ಇವು ಇರ್ತಾವೆ. ಈ ನಿಮೋಣದಲ್ಲಿ ವಾರಸುದಾರ ಇರ್ತಾರಲ್ಲ ಅಂತ ಒಂದು ಗೌರವ ನ್ಯಾಯಾಧೀಶರು ಅಂದಂಗೆ ಅದರ ಅರ್ಥ ಏನು ರೀ, ಜಿಲ್ಲಾ ಅಧಿಕಾರಿ ಈಗ ಅಂತಾರಲ್ಲ ಹಂಗೆ ಗೌರವ ನ್ಯಾಯಾಧೀಶರು ಅವರು ಶ್ರೀ ನಾನಾ ಸಾಹೇಬ್ ನಿಮೋಣ್ಕರ್ ಅವರು ಮತ್ತು ಅವ್ರ ಪತ್ನಿ ಜೊತೆ ಇರ್ತಾರೆ ಎಲ್ಲಿ ಶಿರ್ಡಿ ಒಳಗೆ. ಅವಾಗೆಲ್ಲ ನಾವು ನಮ್ಮ ಮಗಗೆ ಆರಾಮಿಲ್ಲ ಹೋಗಿ ಬರ್ಬೇಕು ಅಂತಂದ್ರೆ, ಆಯಿತು ನೀವು ಇವತ್ತೇ ಹೊರಟೇ ಬಿಡ್ಬೇಕೀಗ, ಅದನ್ನು ಕಳಿಸಿ 4 ದಿನ ನಿಂತು ಬರ್ರಿ ನೀವು ಅಂದ್ರೆ ಅವರು ಇಲ್ಲೇ ಇರ್ತಾರೆ, ಇಲ್ಲೇ ಉಳ್ಕೊಂಡಿರ್ತಾರೆ ಸೇವಕ್ಕಾಗಿ. ಇಲ್ಲ ನೀವು 4 ದಿನ ಇದ್ದು ಮಗನ ಆರಾಮ ಆದಮೇಲೆ ಬರ್ರಿ ನೀವು ಹೋಗ್ರಿ ಅಂತೇಳಿ ಕಳಿಸ್ಬಿಡ್ತಾರೆ. ಒಂದೊಂದು ಸರಿ ಅವ್ರು ಹೇಳಿಬಿಡ್ತಾರೆ ಹೋಗಿ ಬಂದುಬಿಡ್ರಿ ಅಂತೇಳಿ. ಎಲ್ಲಿಲ್ಲ ಅಂತಂದ್ರೆ ಇಲ್ಲ ಹೋಗೋದು ಬೇಡ ಅಂತಾರೆ. ಅಂಥ ಒಂದು ಪದ್ಧತಿ ನಡೆದು ಬಂದಿತ್ತು. ಅಪ್ಪರಿಗೆ ಅವರು ಸಾಯಿಬಾಬಾರಿಗೆ ಕೇಳಿಕೊಂಡು ಹೋಗ್ತಿದ್ದರು. ನಾಸಿಕದಿದ್ದು ಪ್ರಸಿದ್ಧ ನಾಸಿಕ್ನಲ್ಲಿ ಪ್ರಸಿದ್ಧ ಅಗ್ನಿಹೋತ್ರಿಗಳಿದ್ದರು. ಅಗ್ನಿಹೋತ್ರಿಗಳು ಮತ್ತು ಏನಪ್ಪ ಅಂತಂದರೆ ಈ ಹೋರಾಟ ರತ್ನರು ಇದ್ದರು. ಶ್ರೀ ಮೂಳೆ ಶಾಸ್ತ್ರಿ ಅಂತೇಳಿ ಅವರು ನಾಗಪುರದ ಲಕ್ಷಾಧೀಶರಾದಂಥ ಬಾಪು ಸಾಹೇಬ್ ಬೂಟಿ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಅಂತೇಳಿ ಬಂದರು. ಅವರು ಕೋಟ್ಯಾಧೀಶರಾದಂಥ ಬಾಪು ಸಾಹೇಬ್ ಬೂಟಿಯವರು ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ರು ಅವ್ರು ಶಿರ್ಡಿ ಒಳಗೆ ಸೇವಕ್ಕಾಗಿ. ಇವ್ರನ್ನ ಭೇಟಿ ಆಗ್ಲಿಕ್ಕೆ ಅವರು ನಾಸಿಕದಿಂದ ಬರ್ತಾರೆ ಏನು ರೀ. ಅಂಥವ್ರು ಬಂದವರು ಎಲ್ಲ ಇದಾಗಿದ್ದು ಅಂತಂದ್ರೆ ಸಾಯಿಬಾಬಾರು ಎಲ್ಲ ಹಣ್ಣು ತರಿಸ್ತಾರೆ. ಹಣ್ಣು ತರಿಸಿ ಎಲ್ಲರಿಗೂ ತಿನ್ನಿಸ್ತಾರೆ ತೊಗೊತಾರೆ. ಭಾಳ ಸಾಯಿಬಾಬಾರು ಏನು ದೊಡ್ಡವರಲ್ಲ, ಅವ್ರಿಗೆ ಯಾಕೆ ನಾವು ಕೈ ಮುಗಿಬೇಕು ಕಾಲು ಮುಗಿಬೇಕು ಅನ್ನೋವಂಥದ್ದು ಒಳಗೆ ಮನಸ್ಸಿನಾಗ ಅಂತಿರ್ತಾರೆ. ಆವಾಗ ಅವರು ಏನಾಗಿಬಿಡ್ತದೆ ಅಂತಂದ್ರೆ ಅವರ ಕುಲಗುರುಗಳಾದಂಥ ಗೋಲಪ್ಪನಾಥರನ್ನ ಅವ್ರು ಕಾಣ್ತಾರೆ. ಗೋಲಪ್ಪನಾಥ ಕಣ್ಣಂಗೆ ಕಂಡುಬಿಡ್ತಾರೆ ಒಮ್ಮೆಲೆ ಸಾಯಿಬಾಬಾರು ಅವ್ರಿಗೆ. ಅವಾಗ ಅರೆ ಸಾಯಿಬಾಬಾರು ನನ್ನ ಗುರುಗಳದಂಗೆ ಕಂಡ್ರಲ್ಲ ಅಂದಾರು ಬಂದು ಪಾದಕ್ಕೆ ಬರ್ತಾರೆ, ಕಾಲು ಮುಗಿತಾರೆ. ತಪ್ಪತ್ತು ನಾ ಮನಸ್ಸಿನಾಗ ಏನೋ ಅಂದ್ಕೊಂಡಿದ್ದೆ, ನಿಮ್ಗೆ ಹೆಂಗೆ ಗೊತ್ತಾಗ್ತದೆ ಬಾಬಾ ತಪ್ಪತ್ರಿ ಅಂತಾರೆ ಅಂತ. ಇದೇ ರೀತಿನ ಇನ್ನೂ ಒಂದು ದಿವಸ ಏನಾಗತ್ತಂದ್ರೆ ಒಬ್ಬರು ಮಾಮ್ಲೆದಾರ್ ಬರ್ತಾರೆ. ಮಾಮ್ಲೆದಾರ್ ಅಂದ್ರೆ ಅವರು ಒಂದು ಇದನ್ನೇ ಇದ್ದಂಗೆ DC ಇದ್ದಂಗೆ. ಒಬ್ಬರು ಡಾಕ್ಟರ್ ಶಿರ್ಡಿಗೆ ಬರ್ತಾರೆ. ಡಾಕ್ಟ್ರು ಏನಂತಾರೆ, ಮಾಮ್ಲೆದಾರ್ಗೆ ನಿಮಗೆ ಭಕ್ತಿ ಇರ್ಬೋದ್ರಿಪ್ಪ, ನಾನು ಡಾಕ್ಟ್ರ, ನಾನು ರಾಮ್ ಭಕ್ತ, ಮೊಹಮ್ಮದಿಯನಿಗೆ ನಾನು ನಮಸ್ಕಾರ ಮಾಡಲ್ಲ ಅಂತ ಅವರು ಮುಸ್ಲಿಮ್ ಇರ್ಬೋದು ಅನ್ನುವಂಥ ಒಂದು ದೃಷ್ಟಿ ಐತಿ ನನ್ನಲ್ಲಿ. ಅದಕ್ಕೆ ನಾನು ಆಯಿತು ನಿಮ್ಮನ್ನು ಯಾರೂ ನಮಸ್ಕಾರ ಬಲವಂತ ಮಾಡೋದಲ್ಲ, ಸುಮ್ಮನೆ ಬರ್ರಿ ಅಂತ. ಸುಮ್ಮನೆ ಬಂದವರು ಅವಾಗ ಹೋಗಿ ಅಲ್ಲಿ ಮುಂದೆ ಬಂದಾಗ ಎಲ್ಲರನ್ನೂ ಸರಿಸಿ ತಾವೇ ಮುಂದೆ ಹೋಗಿ ನಮಸ್ಕಾರ ಮಾಡ್ತಾರೆ. ಏನಪ್ಪ ಯಾಕೆ ನಮಸ್ಕಾರ ಮಾಡಿದ್ರಿ ಅಂತೇಳಿ ಅವರು ಮಾಮಲೆದಾರರು ಕೇಳ್ತಾರೆ. ಆದರೆ ಡಾಕ್ಟ್ರ್ ಹೇಳ್ತಾರೆ, ಇಲ್ಲ ನಾನು ಅಗದಿ ನನ್ನ ದೇವರಾದಂಥ ಶ್ರೀ ರಾಮಚಂದ್ರ ಮೂರ್ತಿಯನ್ನು ಕಾಣಕತ್ತೀನಿ, ಅದಕ್ಕೆ ನಾನು ನಮಸ್ಕಾರ ಮಾಡೀನಿ ಅಷ್ಟು ಅನ್ನೋವಾಗ ಮತ್ತೊಂದು ಸಲ ಹಂಗೆ ಕಂಡುಬಿಡ್ತೈತಿ. ಅವಾಗ ಏನಿದೆ ನನಸ ಏನು ಗೊತ್ತಾಗಲ್ಲ, ಮತ್ತೊಂದು ಸಲ ಹಂಗೆ ಕಾಣ್ತೀನಿ ನನಗೆ ಅಂತ. ಅವಾಗಲಿಂದ ಅವರು ಅಲ್ಲಿ ಉಪವಾಸ ಇರ್ತಾರೆ, ಅಲ್ಲಿ ಆಶೀರ್ವಾದ ತೊಗೊತಾರೆ, ಸೇವಾ ಮಾಡ್ತೀನಿ ಅಂತೇಳಿ ಮನಸ್ಸಿನೊಳಗೆ ಅಂದ್ಕೊಂಡು ಅಲ್ಲಿ ಮಾಡ್ತಾರೆ. 15 ದಿನದವರೆಗೂ ಅವರು ಕನಸಿನಲ್ಲಿ ಶ್ರೀರಾಮಚಂದ್ರನ ಕಾಂತಾರ ಅನ್ನುವಂಥದ್ದು ಇಲ್ಲಿ ಬಹಳ ವಿಚಿತ್ರ ಮತ್ತು ಸತ್ಯ. ಇದು ದಾಖಲೆಯಾಗಿರೋದು. ಅವ್ರ ಹೆಸರು ದಶೆ ಎಲ್ಲ ಪುಸ್ತಕಗಳಲ್ಲಿ ಇದೆ. ಇವು ಈಗ ಬರೆದಿದ್ದಲ್ಲ, ಅಪೂರ್ವ ಕಾಲದಿಂದನೂ ಕವಿಗಳು ಆವಾಗ ಇವನ್ನೆಲ್ಲ ಕ್ರೋಢೀಕರಿಸಿ ಬರೆದಿದ್ದ ಸಂಗತಿಗಳು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಉಳಿದ ಪವಾಡಗಳ ಬಗ್ಗೆ ಚರಿತ್ರೆಯನ್ನು ಮುಂದುವರಿಸುತ್ತೇವೆ. ಅಲ್ಲಿಯವರೆಗೂ ನಮಸ್ಕಾರ.